ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಪದ್ಮಾಶ್ರೀ ಹೆಲ್ಪ್ಫುಲ್. ಗೈಸ್, ಇವತ್ತು ಮಿರಾಕಲ್ ವೆಯ್ಟ್ ಲಾಸ್ ಡ್ರಿಂಕ್ ಅಂತಲೇ ಹೇಳ್ಬೋದು. ಈ ವೆಯ್ಟ್ ಲಾಸ್ ಡ್ರಿಂಕ್ನ ನೀವು ಫಾಲೋ ಮಾಡೋದ್ರಿಂದ ಜಸ್ಟ್ 7 ಡೇಸಲ್ಲಿ ನಿಮ್ಮ ರಿಸಲ್ಟ್ನ ನೀವು ಅಚೀವ್ ಮಾಡ್ಕೊಬಹುದು. ಅಂದರೆ ಹೊಟ್ಟೆ ಸುತ್ತಲಿನ ಬೊಜ್ಜು ಹೇಗೆ ಕರಗ್ತಾ ಇದೆ ಅಂತ ನೀವು ಅಬ್ಸರ್ವ್ ಕೂಡ ಮಾಡಬಹುದು. ಎಷ್ಟೊಂದು ಜನ ನನ್ನ ವ್ಯೂವರ್ಸ್ ಹೇಳಿದ್ರಿ ಜೀರಾ ಡ್ರಿಂಕ್ ಯೂಸ್ ಮಾಡಿ ತುಂಬಾ ಗುಡ್ ರಿಸಲ್ಟ್ ಬಂದಿದೆ ಅಂತ ಕಾಲ್ ಮಾಡಿ ಕೂಡ ತಿಳಿಸಿದ್ದೀರಾ. ಈ ಡ್ರಿಂಕು ಆ ಡ್ರಿಂಕಿನ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಯಾಕಂದರೆ ಇದರಲ್ಲಿ ತುಂಬ ಎಫೆಕ್ಟಿವ್ ಆಗಿರೋ 2 ಇಂಗ್ರೀಡಿಯೆಂಟ್ಸ್ ಇದೆ. ನಿಮ್ಮ ಬೊಜ್ಜು ಕರಗೋದೇ ಗೊತ್ತಾಗಲ್ಲ, ಆ ರೀತಿ ಕರಗಿಸ್ಬಿಡುತ್ತೆ. ಅದರ ಜೊತೆ ಬ್ಲೋಟಿಂಗ್, ಅಸಿಡಿಟಿ ಇದನ್ನೆಲ್ಲನೂ ಕಡಿಮೆ ಮಾಡುತ್ತೆ. ಅದ್ರ ಜೊತೆ ನಿಮ್ಮ ಮೆಟಾಬಾಲಿಸಮ್ನ ಬೂಸ್ಟ್ ಮಾಡುತ್ತೆ ಈ ಡ್ರಿಂಕ್. ಹಾಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ನ ಕೂಡ ಆಲ್ಮೋಸ್ಟ್ ಕಡಿಮೆ ಮಾಡುತ್ತೆ. ನೀವು ತಿಂದಿರತಕ್ಕಂಥ ಊಟನ ನೀಟಾಗಿ ಡೈಜೆಷನ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಹಾಗೆ ಹೊಟ್ಟೆ ಸುತ್ತ, ಹಾಗೆ ಸೊಂಟದ ಸುತ್ತ ಎಲ್ಲೆಲ್ಲಿ ಎಕ್ಸ್ಟ್ರಾ ಬೊಜ್ಜು ಸ್ಟೋರೇಜ್ ಆಗಿರುತ್ತೋ ಬಾಡಿಲಿ, ಥೈಡ್ಸಲ್ಲಿ, ಬ್ಯಾಕ್ ಸೈಡ್, ಹೆಣ್ಮಕ್ಳಿಗೆ ಅಂತ ಬೇಗ ಬ್ಯಾಕ್ ಸೈಡಲ್ಲಿ ಬೊಜ್ಜು ಬರುತ್ತೆ. ಸೊ ಜಾಸ್ತಿ ಕೂತಿರೋದ್ರಿಂದ ಆಗಬಹುದು, ಹೆವಿ ಕೆಲಸ ಮಾಡದೇ ಇರೋದ್ರಿಂದ ಆಗಿರಬಹುದು, ಹಾರ್ಮೋನ್ಸ್ ಇನ್ಬ್ಯಾಲೆನ್ಸಿಂದ ಆಗಿರ್ಬೋದು, ಹೆರಿಡಿಟಿಯಿಂದ ಕೂಡ ಆಗಿರಬಹುದು. ನಾನಾ ಕಾರಣಗಳಿಂದ ಬೊಜ್ಜು ಅನ್ನೋದು ಬಂದು ಬಾಡಿಲಿ ಸೇರ್ಪಡೆ ಆಗಿರುತ್ತೆ. ಎಲ್ಲ ಥರ ಬೊಜ್ಜನ್ನ ಕರಗಿಸೋ ಅಷ್ಟು ಪವರ್ಫುಲ್ ಆಗಿದೆ ಈ ಡ್ರಿಂಕ್. ಮಿರಾಕಲ್ ಆಗಿ ರಿಸಲ್ಟ್ನ ತಂದು ಕೊಡುತ್ತೆ. ಅದಕ್ಕೆ ಏನು ಮಾಡಬೇಕು ಅಂದರೆ ಯಾವ ಇಂಗ್ರೀಡಿಯೆಂಟ್ಸ್ ಅದು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇದು ನಮ್ಮ ಒಗ್ಗರಣೆ ಡಬ್ಬಿಲೇ ಇರುತ್ತೆ. ಕಿಚನ್ಗೆ ಹೋದರೆ ಸಾಕು ಈ ಇಂಗ್ರೀಡಿಯೆಂಟ್ಸ್ ಪ್ರತಿಯೊಬ್ಬರ ಮನೇಲೂ ಇರುತ್ತೆ. ಮೊದಲನೇದು ಜೀರಾ, ನೆಕ್ಸ್ಟ್ ಜಿಂಜರ್ ಅಂದರೆ ಶುಂಠಿ, ಹಸಿ ಶುಂಠಿ. ಗೈಸ್, ಈ ಡ್ರಿಂಕ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಕ್ಕೂ ಮುಂಚೆ ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ವಿಡಿಯೋ ಕೆಳಗಡೆ ಕಾಣಿಸ್ತಾ ಇರೋ ರೆಡ್ ಕಲರ್ ಅಕ್ಷರನ ಪ್ರೆಸ್ ಮಾಡಿ ಉಚಿತವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಎಷ್ಟೇ ದಪ್ಪ ಇದ್ರೂ ಸುಲಭವಾಗಿ ತೂಕನ ಕರಗಿಸ್ಕೊಬಹುದು. ಇದು ಎಲ್ಲ ಊಟಗಳನ್ನು ತಿಂತಾ ತೂಕನ ಕರಗಿಸ್ಕೊಬಹುದು. ಅದು ಹೇಗೆ ಅಂತಲೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಡ್ರಿಂಕ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ತಪ್ಪದೆ ಲೈಕ್ ಮಾಡಿ. ನೀವು ಲೈಕ್ ಮಾಡಿದಷ್ಟು ನನಗೆ ಗೊತ್ತಾಗುತ್ತೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂತ. ಪಾತ್ರೆ ತಗೊಂಡು ನೀವು ಸ್ಟವ್ ಮೇಲೆ ಇಟ್ಟು ಸಿಮ್ಮಲ್ಲಿ ಇಡಬೇಕಾಗತ್ತೆ. ಯಾವಾಗೂ ಅಷ್ಟೇ ಉರಿ ಜಾಸ್ತಿ ಕೊಡಬಾರ್ದು, ಸಿಮ್ಮಲ್ಲೇ ಇರಬೇಕು ಯಾವುದೇ ಡ್ರಿಂಕ್ಗಳನ್ನ ರೆಡಿ ಮಾಡ್ಕೊಬೇಕಾದ್ರೆ. ಯಾಕಂದರೆ ನೀವು ಈ ರೀತಿ ಇಟ್ಟು ಡ್ರಿಂಕ್ಗಳನ್ನ ರೆಡಿ ಮಾಡಿಕೊಂಡ್ರೆ ನೀವು ಏನು ಇಂಗ್ರೀಡಿಯೆಂಟ್ಸ್ ಅದಕ್ಕೆ ಹಾಕ್ತಾ ಇದ್ದೀರೋ ಅದರ ಸಾರಾಂಶ ಎಲ್ಲ ಈ ನೀರೊಳಗಡೆ ಬಿಡುತ್ತೆ. 1 ಟೀ ಸ್ಪೂನ್ ಜೀರಾ ಹಾಕಿ, 1 ಟೀ ಸ್ಪೂನ್ ಸಾಕು, ಜಾಸ್ತಿ ಏನು ಬೇಡ. 1 ಟೀ ಸ್ಪೂನ್, ದೊಡ್ಡ ಸ್ಪೂನಲ್ಲಿ 1 ಟೀ ಸ್ಪೂನ್ ಹಾಕಿ ಇದು ಕುದಿಬೇಕು, ನೀಟಾಗಿ ಕುದಿಬೇಕು. ಒಂದು 5 ಮಿನಿಟ್ಸ್ ಆದರೂ ನೀವು ಇದನ್ನು ಕುದಿಸ್ಬೇಕು. ಇದರ ಜೊತೆಗೆ ಶುಂಠಿ ಸ್ಲೈಸಸ್ ಮಾಡ್ಕೊಳ್ಳಿ. ಶುಂಠಿನ 3 ಸ್ಲೈಸ್ ಮಾಡ್ಕೊಳ್ಳಿ. ಈ ಥರ ಅಗಲ ಪೀಸ್ಗಳು ಒಂದು 3 ಮಾಡ್ಕೊಬೇಕಾಗತ್ತೆ. 3 ಪೀಸಸ್ನ ಈ ನೀರೊಳಗಡೆ ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಇದೆರಡನ್ನೂ ಚೆನ್ನಾಗಿ ಕುದಿಸ್ಬೇಕು. ಏನು ಹೇಳ್ತಾ ಇದ್ರು ಮೇಡಮ್, ಎಲ್ಲ ತಿನ್ಕೊಂಡು ಹೇಗೆ ವೆಯ್ಟ್ ಲಾಸ್ ಮಾಡೋದಪ್ಪ, ನಾವು ಊಟಗಳು ಬಿಡ್ತೀವಿ, ಜಿಮ್ಗೆ ಹೋಗ್ತೀವಿ, ಅಷ್ಟೊತ್ತು ವರ್ಕೌಟ್ ಮಾಡ್ತೀವಿ, ಆದರೂ ತೂಕ ಕಡಿಮೆ ಆಗಲ್ಲ. ಮೇಡಮ್ ನೋಡಿದರೆ ಎಲ್ಲ ತಿನ್ಕೊಂಡು ತೂಕ ಕಡಿಮೆ ಮಾಡ್ಕೊಬಹುದು ಅಂತ ಹೇಳ್ತಿದ್ದಾರಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ವೆರಿ ಸಿಂಪಲ್ ಗೈಸ್. ನಮ್ಮ ದೇಹಕ್ಕೆ ಬೇಕಾಗಿರೋ ಪೋಷಕಾಂಶಗಳನ್ನ ನಾವು ಕರೆಕ್ಟಾಗಿ ಕೊಟ್ಟಿದ್ದೀವಿ ಅಂದರೆ ಸುಲಭವಾಗಿ ತೂಕ ಕಡಿಮೆ ಆಗಿಬಿಡುತ್ತೆ. ಬನ್ನಿ, ನನ್ನ ವೀವರ್ಗೆ ನಾನು ಏನೇನು ತಿನ್ನಬೇಕು ಅಂತ ಎಲ್ಲನೂ ನೀಟಾಗಿ ಡಯಟ್ನ ಡಿಸೈನ್ ಮಾಡಿ ಕೊಟ್ಟಿದ್ವಿ. ಸೊ ಅವ್ರಿಗೆ ಇವಾಗ ಎಷ್ಟು ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ, ಹಾಗೆ ಏನೆಲ್ಲ ಹೆಲ್ತಲ್ಲಿ ಅವ್ರಿಗೆ ಸರಿ ಹೋಗಿದೆ ಅಂತ ತಿಳ್ಕೊಂಬರೋಣ ಬನ್ನಿ. ಹಲೋ. ಹಾಂ ಮೇಡಮ್, ನಮಸ್ತೆ. ಹೊಸಲ ನಮಸ್ತೆ, ಹೇಗಿದ್ದೀರಾ? ಹಾಂ ಮೇಡಮ್, ತುಂಬ ಚೆನ್ನಾಗಿದ್ದೀನಿ. ತುಂಬ ಖುಷಿ ಆಗ್ತಾ ಇದೆ ಸಣ್ಣ ಆಗಿರೋದಕ್ಕೆ. ಓಕೆ, ಎಷ್ಟು ವೆಯ್ಟ್ ರೆಡ್ಯೂಸ್ ಮಾಡ್ಕೊಂಡಿದ್ದೀರಪ್ಪ? 9 kg ಮೇಡಮ್. 9 kg ಕಡಿಮೆ ಮಾಡ್ಕೊಂಡಿದ್ದೀರಾ? ಹಾಂ, 9 kg ಕಡಿಮೆ ಆಗಿದೆ ಮೇಡಮ್. ಬಾಡಿ ಫೀಲಿಂಗ್ ಹೇಗಿದೆ ಅವಾಗಕ್ಕೂ ಇವಾಗಕ್ಕೂ? ಇವಾಗ ತುಂಬ ಫ್ಲೆಕ್ಸಿಬಿಲಿಟಿ ಇದೆ ಮೇಡಮ್. ಅವಾಗ ಕಷ್ಟ ಆಗೋದು ಕೆಲಸ ಮಾಡೋದಕ್ಕೆ, ಸ್ವಲ್ಪ ಕಷ್ಟ ಆಗೋದು. ನನ್ನ ಬಾಡಿ ನನಗೆ ವೆಯ್ಟ್ ಜಾಸ್ತಿ ಅಪ್ಪ ಅನ್ಸೋದು. ಇವಾಗ ತುಂಬ ಫ್ಲೆಕ್ಸಿಬಿಲಿಟಿ ಇದೆ ಮೇಡಮ್. ಚೆನ್ನಾಗಿ ಕೆಲಸ ಮಾಡಿದ್ರು ಕೂಡ ಅಷ್ಟು ಸ್ಟ್ರೈನ್ ಅನ್ಸಲ್ಲ. ಈಗ ಕೆಲಸ ಮಾಡ್ತಾನೆ ಇರ್ತೀನಿ, ಆದರೂ ಸ್ಟ್ರೈನ್ ಅನ್ಸಲ್ಲ ನನಗೆ. ಓಕೆ, ಗುಡ್. ಹಾಗೆ ಹೆಲ್ತಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ ಹೊಸಲ? ನನಗೆ ಹೊಟ್ಟೆ ಕಡಿಮೆ ಆಗಿದೆ ಮೇಡಮ್ ಮೇಯ್ನು. ಓಕೆ. ಮತ್ತೆ ತೊಡೆಗಳು, ಹೊಟ್ಟೆ, ಕೈ ಕಡಿಮೆ ಆಗಿದೆ. ಎಲ್ಲ ಫೇಸ್ ಗ್ಲೋ ಬಂದಿದೆ.
ಫೇಸ್ ಕೂಡ ಕಡಿಮೆ ಆಗಿದೆ. ಫೇಸ್ ಫಸ್ಟ್ ತುಂಬಾ ದಪ್ಪ ಕಾಣಿಸೋದು ನನಗೆ ನನ್ನ ಫೇಸ್, ಇವಾಗ ತುಂಬಾ ಕಮ್ಮಿ ಕಾಣಿಸ್ತಾ ಇದೆ. ಓಕೆ ಗುಡ್. ಕಡಿಮೆ ಕಾಣಿಸ್ತಾ ಇದೆಯಾ? ಹಾ ಹೌದು ಮೇಡಮ್. ನಮ್ಮ ಅಕ್ಕ ಅವರೆಲ್ಲ ಹೇಳ್ತಾರೆ ತುಂಬಾ ಗ್ಲೋ ಬಂದಿದೆ ನಿನ್ ಫೇಸ್, ಕಡಿಮೆ ಆಗಿದೆಯಾ ಅಂತ ಅವ್ರು ನಮ್ಮ ಅಕ್ಕ ಎಲ್ಲರೂ ನೋಡ್ತಾರೆ ಕೂಡ. ಓಕೆ, ಇದೆಲ್ಲ ನ್ಯಾಚುರಲ್ ಆಗಿ ಆಗಿದ್ದಲ್ವಾ ನಿಮ್ಗೆ? ಹೌದು ಮೇಡಮ್. ತುಂಬಾ ತಿನ್ನೋದೇ ಜಾಸ್ತಿ ಅನಿಸ್ತು. ಮುಂಚೆ ಅದೇ ಅದಕ್ಕಿಂತ ಕಡಿಮೆ ನಾನು ತಿಂತಾ ಇದ್ದಿದ್ದು. ಇದೇ ನನ್ಗೆ ಜಾಸ್ತಿ ಅಪ್ಪ, ಇದು ತಿನ್ನೋದು ಹೆಂಗಪ್ಪ ಇಷ್ಟೊಂದೆಲ್ಲ ಅಂತ ಆಲೋಚನೆ ಮಾಡ್ತಾ ಇದ್ದೆ ನಾನು. ತಿಂದು ತಿಂದು ತೂಕ ಇಳಿಸ್ಬೋದು ಅಂತ ಗೊತ್ತಿತ್ತಾ ನಿಮ್ಗೆ? ಇಲ್ಲ ಮೇಡಮ್, ಇದು ನಾವು ಕಡಿಮೆ ಹೇಳ್ತೀರಾ ಅಂದ್ಕೊಂಡ್ವಿ ನಾವು. ಮತ್ತೆ ವೆಯ್ಟ್ ನಾನು ಇಲ್ಲಿ ಹೋಟ್ಲ್ ಕೆಲಸ ಅಲ್ವಾ, ಮತ್ತೆ ನಾನು ಸ್ಟ್ರೈನ್ ಆಗ್ತೀನೋ ಏನೋ ಊಟ, ನಮ್ಮ ಮನೆಯವ್ರು ನೀನು ಕಡಿಮೆ ಮಾಡಿದ್ರೆ ಹೋಟ್ಲ್ ಕೆಲಸ ಮಾಡೋಕ್ಕಾಗಲ್ಲ ಅನ್ನೋರು. ಇದನ್ನೇ ಜಾಸ್ತಿ ಜಾಸ್ತಿ ಅಂತ ಅನ್ನಿಸಿದ್ರೆ ನನಗೆ ಅವರು ನಿನ್ ತಿಂದೆ 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 ಸಣ್ಣ ಆಗ್ತಾ ಇದ್ದೀರಾ ಅಂತ ಅನ್ನೋರು ನಮ್ಮ ಮನೆಯವರು. ತಿಂದೆ ತಿಂದೆ ಸಣ್ಣ ಆಗ್ತಾ ಇದ್ರ? ಓಕೆಪ್ಪ. ಮತ್ತೆ ನಿಮ್ ಮನೆಯವರೆಲ್ಲ ಏನ್ ಹೇಳ್ತಾ ಇದಾರೆ ನೀವು ಸಣ್ಣ ಆಗಿರೋದಕ್ಕೆ? ನಮ್ಮ ಮನೆಯವ್ರು ಖುಷಿ ಪಡ್ತಾರೆ. ಸಣ್ಣ ಆಗಿದ್ಯಾ, ಫುಲ್ ಕಡಿಮೆ ಆಗಿದೆ, ಫೇಸ್ ಎಲ್ಲ ಗ್ಲೋ ಆಗಿದೆ ಅಂತಾರೆ ಮೇಡಮ್. ಓಕೆ, ನೋಡ್ದವರೆಲ್ಲ ಹೇಳ್ತಾ ಇದ್ದಾರಾ ವೆಯ್ಟ್ ಲಾಸ್ ಆಗಿರೋದು? ಹಾ ಹೇಳ್ತಾ ಇದಾರೆ ಮೇಡಮ್. ಅಷ್ಟೇನಾ? ಹೆಲ್ತ್ ಅಲ್ಲಿ ಏನಾದ್ರು ಚೇಂಜಸ್ ಆಗಿದ್ಯಾ? ಮೇಡಮ್ ನನಗೆ ತುಂಬಾ ಗ್ಯಾಸ್ಟ್ರಿಕ್ ಇದ್ದಿದ್ದು, ಅಂದ್ರೆ ತುಂಬಾ, ಅಂದ್ರೆ ಹಾಸ್ಪಿಟ್ಲ್ ಕೂಡ ಯಾವಾಗಲೂ ಮಾತ್ರೆ ನುಂಗ್ತಾನೇ ಇದ್ದೆ ಮೇಡಮ್. ನಾನು ಅಸಲು ಇವಾಗ ನಿಮ್ಮ ಇದು ತಗೊಂಡ್ಮೇಲೆ ಒಂದು ಟ್ಯಾಬ್ಲೆಟ್ ಕೂಡ ನಾನು ತಗೊಂಡಿಲ್ಲ ಇಷ್ಟವರೆಗೂ. ವೆರಿ ಗುಡ್. ಗ್ಯಾಸ್ಟ್ರಿಕ್ ಅಂದ್ರೆ ಇಲ್ಲ ಮೇಡಮ್, ಗ್ಯಾಸ್ಟ್ರಿಕ್ ಅಂದ್ರೆ ಅಳ್ತಾ ಇದ್ದೆ ನಾನಾದ್ರೆ. ಆ ನೋವಿಗೆ, ಆ ಬಾಧೆ ನಮ್ಮ ಮನೆಯವರೇ ಹೇಳ್ತಾ ಇದ್ರು, ಇಷ್ಟು ಗ್ಯಾಸ್ಟ್ರಿಕ್ ಯಾರಿಗೂ ಇರಲ್ಲ, ಹಂಗೈತ್ ನಿನ್ಗೆ ಅಂತ. ಆದ್ರೆ ಬಾಟ್ಲುಗಳು ಹಾಕಿಸ್ಕೊಂತ ಇದ್ದ ಗ್ಯಾಸ್ಟ್ರಿಕ್ ನೋವಿಗೆ. ಆದ್ರೆ ಇವಾಗ ತುಂಬಾ ಖುಷಿ ಆಗುತ್ತೆ. 2 months ಮೇಲೆ ಇವಾಗ 15 days ಆಗಿದಲ್ಲ ಮೇಡಮ್, ಮತ್ತೆ ಒಂದು ಮಾತ್ರೆ ಕೂಡ ನುಂಗಿಲ್ಲ ಗ್ಯಾಸ್ಟ್ರಿಕ್ ನಾನು ಇಷ್ಟವರೆಗೂ. ವೆರಿ ಗುಡ್. ನೋವು ಅದೆಲ್ಲ ಕಡಿಮೆ ಆಗಿದ್ಯಾ ನಿಮ್ಗೆ? ಹಾ, ನೋವು ಕಡಿಮೆ ಆಗಿದೆ. ಓಕೆ. ನಮ್ ಡಯಟ್ ಪ್ಲಾನ್ ಇಂದ ನಿಮ್ಗೆ ಗ್ಯಾಸ್ಟ್ರಿಕ್ ಎಲ್ಲ ಸರಿ ಹೋಗುತ್ತೆ ಅಂತ ಅನ್ಸಿತ್ತಪ್ಪ? ಇಲ್ಲ ಮೇಡಮ್, ಇಷ್ಟಂತ ಅನ್ಸಿಲ್ಲ. ಇಷ್ಟು ನಾನು ಹರ್ಬಲ್ ಲೈಫ್ ತಗೊಂಡಿದ್ದೆ, ಅವಾಗ ಅಷ್ಟಿಷ್ಟು 3 kg 2 kg ಮತ್ತೆ ರಿಮೂವ್, ಹಂಗೆ ಮತ್ತೆ ನೆಕ್ಸ್ಟ್ ಹಂಗೆ ಇದಾಗೋಗೋದು. ಇಷ್ಟೊಂದು ಕಡಿಮೆ ಆಗ್ತೀನಿ ಇಷ್ಟು ಬೇಗ ಅಂತ ನಾನು ಅಂದ್ಕೊಂಡೇ ಇರ್ಲಿಲ್ಲ. ಓಕೆ ಗುಡ್. ಮತ್ತೆ ನಮ್ ವ್ಯೂವರ್ಸ್ಗೆ ಏನಾದ್ರು ಹೇಳ್ಬೇಕಂದ್ರೆ ಏನ್ ಹೇಳಿಕ್ ಇಷ್ಟಪಡ್ತೀರಾ ಒಂದ್ಸಲ? ಮೇಡಮ್, ನಾವು ದುಡ್ಡಿಂದ ಆಲೋಚನೆ ಮಾಡಬಾರ್ದು. ಎಲ್ಲರೂ ಹ್ಯಾಪಿಯಾಗಿ ತಗೋಬಹುದು ಇದನ್ನ. ತಿಂದ್ಕೊಂಡೇ ನಾವು ವೆಯ್ಟ್ ಲಾಸ್ ಆಗ್ಬೋದು. ಚಿಂತೆ ಮಾಡ್ತೀವಿ ನಾವು ವೆಯ್ಟ್ ಇದೀವಿ ಹೆಂಗಪ್ಪ ಅಂತ, ಅದೇ ಆರಾಮಾಗಿ ಹ್ಯಾಪಿಯಾಗಿ ವೆಯ್ಟ್ ಲಾಸ್ ಆಗ್ಬೋದು ಮೇಡಮ್. ಓಕೆ ಓಕೆ ಒಂದ್ಸಲ. ಥ್ಯಾಂಕ್ ಯು ಫಾರ್ ಕಾಲಿಂಗ್. ಗೈಸ್, ಕೇಳ್ಕೊಂಬಂದ್ರಿ ಅಲ್ವಾ? ಜಸ್ಟು 2 ತಿಂಗಳಲ್ಲಿ 9 kg ತೂಕ ಇಳಿಸ್ಕೊಂಡಿದ್ದಾರೆ. ಇವನ್ ಅವ್ರಿಗೆ ಥೈರಾಯ್ಡ್ ಕೂಡ ಇತ್ತು, ಸೊ ಅಷ್ಟು ತೂಕ ಕಡಿಮೆ ಮಾಡ್ಕೊಂಡಿದ್ದಾರೆ. ಥೈರಾಯ್ಡ್ ಆಲ್ಮೋಸ್ಟ್ ನಾರ್ಮಲ್ ರಿಪೋರ್ಟ್ ಬಂದಿರುತ್ತೆ. ಎಷ್ಟೊಂದು ಜನ ನನ್ನ ವ್ಯೂವರ್ಸ್ಗೆ ಥೈರಾಯ್ಡು, ಶುಗರು, BP, PCOD ಇದೆಲ್ಲನೂ ನಾರ್ಮಲ್ ರಿಪೋರ್ಟ್ಸ್ ತೆಗೆಸ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಡಯಟ್ಗಳನ್ನ ಮಾಡಿ. ನೀವು ಕೂಡ ಅಷ್ಟೇ ಹೆಲ್ತಿಯಾಗಿ ಎಲ್ಲ ತಿನ್ಕೊಂಡು ವೆಯ್ಟ್ ಲಾಸ್ ಮಾಡ್ಕೊಬಹುದು. ಈ ಡ್ರಿಂಕ್ಗಳಿದೆಯಲ್ಲ, ನೀವು ಎಲ್ಲೇ ಹೋಗಿ ಡ್ರಿಂಕ್ಗಳನ್ನ ಟ್ರೈ ಮಾಡಿ, ಅದರಿಂದ ನಿಮ್ಮ ಬಾಡಿಲಿರೋ ಟಾಕ್ಸಿನ್ಸ್ ಹೊರಗಡೆ ಹೋಗುತ್ತೆ, ಹಾಗೆ ಫ್ಯಾಟ್ ಲಾಸ್ ಆಗಬಹುದು. ಹೆಲ್ತಿಯಾಗಿ ನೀವು ತೂಕನ ಕಡಿಮೆ ಮಾಡ್ಕೊಳಕ್ಕಾಗಲ್ಲ. ಯಾಕೆ ಹೆಲ್ತಿಯಾಗಿ ತೂಕ ಕಡಿಮೆ ಮಾಡ್ಕೊಳಕ್ಕಾಗಲ್ಲ ಅಂದರೆ, ನಿಮ್ಮ ದೇಹಕ್ಕೆ ಬೇಕಾಗಿರೋ ಎಲ್ಲ ಪೋಷಕಾಂಶಗಳು ಒಂದೇ ಡ್ರಿಂಕಲ್ಲಿ ಸಿಗಲ್ಲ. ಫುಲ್ ಡೇ ನೀವು ತಿನ್ನೋದ್ರಿಂದ ಮಾತ್ರನೇ ಸಿಗತ್ತೆ. ಡಯಟ್ ಪ್ಲಾನ್ಗಳನ್ನ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಕೂಡ ತುಂಬ ಗ್ಲೋ ಆ್ಯಂಡ್ ಹೆಲ್ತಿ ಆಗುತ್ತೆ. ಗ್ಲೋ ಯಾಕಾಗತ್ತೆ ಅಂದರೆ, ನಿಮ್ಮ ದೇಹಕ್ಕೆ ಬೇಕಾಗಿರೋ ಪೋಷಕಾಂಶಗಳೆಲ್ಲ ಕರೆಕ್ಟಾಗಿ ಕೊಡ್ತಾ ಇದ್ದೀರಾ ಅಂದರೆ ಸ್ಕಿನ್ ಆಟೋಮೆಟಿಕ್ಕಾಗಿ ಗ್ಲೋ ಆಗುತ್ತೆ, ಬ್ಲಡ್ ಇನ್ಕ್ರೀಸ್ ಆಗುತ್ತೆ, ಬೋನ್ಸ್ಗಳು ಗಟ್ಟಿ ಆಗುತ್ತೆ, ಮಸಲ್ ಸ್ಟ್ರಾಂಗ್ ಆಗುತ್ತೆ, ಫ್ಯಾಟ್ ಎಲ್ಲ ರೆಡ್ಯೂಸ್ ಆಗುತ್ತೆ. ನಮ್ಮ ದೇಹಕ್ಕೆ ಕೆಟ್ಟದ್ದು ಯಾವುದು ಬೇಡದೇ ಇರೋದು ನಮ್ಮ ದೇಹದಲ್ಲಿ ಇರಲ್ಲ, ಎಲ್ಲನೂ ಆಟೋಮೆಟಿಕ್ಕಾಗಿ ಹೊರಟೋಗುತ್ತೆ. ಆವಾಗ ನಾವು ಹೆಲ್ತಿ ಆಗ್ತೀವಿ. ಔಟರ್ ಆಗಿ ಇನ್ನರ್ ಆಗಿ ಎರಡೂ ಕಡೆಯಿಂದನೂ ತುಂಬ ಹೆಲ್ತಿ ಆಗಿಬಿಡ್ತೀವಿ. ಅದಕ್ಕೆ ಸ್ಕಿನ್ ಎಲ್ಲ ತುಂಬ ಗ್ಲೋ ಕೂಡ ಬರೋದು, ಫೀಲಿಂಗ್ ಲೈಟ್ ವೆಯ್ಟ್ ಎಲ್ಲ ಇರೋದು. ಗೈಸ್ ಬನ್ನಿ, ಈ ಡ್ರಿಂಕ್ನ ಸೋಸ್ಕೊಬೇಕಾಗತ್ತೆ. ಒಂದು ಲೋಟ ತೊಗೊಂಡು ಆ ಲೋಟಕ್ಕೆ ಈ ಡ್ರಿಂಕ್ನ ಸೋಸ್ಕೊಬೇಕಾಗತ್ತೆ. ಈ ಸೋಸಿರೋ ಡ್ರಿಂಕಿಗೆ ಇನ್ನೂ ಫಾಸ್ಟಾಗಿ ವೆಯ್ಟ್ ರೆಡ್ಯೂಸಿಂಗ್ ಆಗಬೇಕು ಅಂದರೆ 1 ಟೀಸ್ಪೂನ್ ಲೆಮನ್ ಜ್ಯೂಸನ್ನ ಆ್ಯಡ್ ಮಾಡಬೇಕಾಗತ್ತೆ. ಸೊ ಗ್ಯಾಸ್ಟ್ರಿಕ್, ಅಸಿಡಿಟಿ ಈ ಥರ ಇರೋರು ಲೆಮನ್ ಜ್ಯೂಸನ್ನ ಸ್ಕಿಪ್ ಮಾಡಿ. ನೀವು ನನ್ನ ವ್ಯೂವರ್ ಥರನೇ ವೆಯ್ಟ್ ಲಾಸ್ ಮಾಡ್ಕೊಬೇಕು ಅಂದರೆ ಕಾಂಟ್ಯಾಕ್ಟ್ ನಂಬರ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ. ಆದಷ್ಟು ನಮ್ಮ ವೀಡಿಯೋಸ್ನ
ಆದಷ್ಟು ಜನಗಳಿಗೆ ಶೇರ್ ಮಾಡಿ, ಯಾಕಂದರೆ ಯಾರೆಲ್ಲ ದಪ್ಪ ಇರ್ತಾರೋ ಅಂಥವ್ರಿಗೆಲ್ಲನೂ ತುಂಬಾ ಹೆಲ್ಪ್ ಆಗುತ್ತೆ ನೀವು ಶೇರ್ ಮಾಡೋದ್ರಿಂದ. ಇದನ್ನು ಎಲ್ಲರೂ ಕುಡಿಬೋದು, ಪ್ರತಿಯೊಬ್ಬರು ಕುಡಿಬೋದು. ಕಾನ್ಸ್ಟಿಪೇಷನ್ ಇರೋರು ಕುಡಿಬೋದು, ಶುಗರ್ ಇರೋರು ಕುಡಿಬೋದು, BP ಇರೋರು ಕುಡಿಬಹುದು. ವೀಕ್ಲಿ ಒನ್ಸ್ 15 ಡೇಸ್ ಒನ್ಸ್ ಪ್ರೆಗ್ನೆಂಟ್ ಲೇಡೀಸ್ ಕೂಡ ಕುಡಿಬಹುದು. ಡೆಲಿವರಿ ಆಗಿ ಬಾಣಂತನ ಮಾಡ್ಕೊತಾ ಇರೋರು ಕೂಡ ಕುಡಿಬಹುದು. ಥೈರಾಯ್ಡ್ ಇರೋರು ಕುಡಿಬಹುದು, PCOD ಇರೋರು ಕುಡಿಬಹುದು. ಪ್ರತಿಯೊಬ್ಬರು ಈ ಡ್ರಿಂಕ್ನ ನೀವು ಕುಡಿಬಹುದು. ಆದರೆ ಬ್ರೆಡ್ ರೀಡ್ ಆಗಿರ್ತೀರಲ್ಲ ಅಂಥವ್ರು ಮಾತ್ರ ಬೇಡ. ಯಾರೆಲ್ಲ ಟ್ರೈ ಮಾಡಿರ್ತೀರ, ನಿಮಗೆ ಎಷ್ಟೆಷ್ಟು ವೆಯ್ಟ್ ಲಾಸ್ ಆಗಿದೆ ಈ ವಿಡಿಯೋ ಕೆಳಗಡೆನೇ ನೀವು ತಿಳಿಸಿ ಆಯಿತಾ. ಜಸ್ಟ್ 1 ವೀಕಲ್ಲೇ ನಿಮಗೆ ಚೇಂಜಸ್ಸು ರಿಸಲ್ಟ್ ಗೊತ್ತಾಗ್ತಾ ಹೋಗುತ್ತೆ. ಎಷ್ಟು ವೆಯ್ಟ್ ರೆಡ್ಯೂಸಿಂಗ್ ಕೂಡ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಜೊತೆ ನಿಮಗೆ ಗ್ಯಾಸ್ಟ್ರಿಕ್ ಕಡಿಮೆ ಆಗೋದು ಕೂಡ ಗೊತ್ತಾಗ್ತಾ ಹೋಗುತ್ತೆ. ಇದರಿಂದ ನಿಮಗೆ ಗ್ಯಾಸ್ಟ್ರಿಕ್ ಕೂಡ ಕಡಿಮೆ ಆಗುತ್ತೆ. ಹಾಗೆ ಮಲಬದ್ಧತೆ ಸಮಸ್ಯೆ ಇರುತ್ತಲ್ವ, ಅದು ಕೂಡ ಆಲ್ಮೋಸ್ಟ್ ಸರಿ ಹೋಗುತ್ತೆ. ನಮ್ಮ ವಿಡಿಯೋ ಇಷ್ಟ ಆಗ್ತಿರ ಲೈಕ್ ಮಾಡಿ, ತಪ್ಪದೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹ್ಯಾವ್ ಎ ಗುಡ್ ಡೇ ಗೈಸ್, ಲವ್ ಯು ಆಲ್, ಬಾಯ್.